ಎಲ್ರಿಗೂ ನಮಸ್ಕಾರ. ನಾನೀಗ ನಾಗ್ಪುರ್ ಬಸ್ ಸ್ಟ್ಯಾಂಡ್ ನಾಗ್ಪುರಲ್ಲಿದ್ದೀನಿ. ನಾಗ್ಪುರ್ ಬಸ್ ಸ್ಟ್ಯಾಂಡಿಂದ ಈಗ ಮುಂಬೈಗೆ ಹೋಗ್ತಿದ್ದೀನಿ. ನಾಗ್ಪುರಿಂದ ಟ್ರಾವೆಲ್ಸ್ ಬುಕ್ ಆಗಿದೆ ಆಲ್ರೆಡಿ. ಈ ಟೈಮ್ ಬಂದ್ಬಿಟ್ಟು 8:50 9:30ಗೆ ಬಸ್ ಇದೆ. ಬಸ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ನಾಗ್ಪುರ್ ಬಸ್ ಸ್ಟ್ಯಾಂಡಿಂದ ಸರಿಸುಮಾರು ಒಂದು ಅರ್ಧ ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಇದೆ. ಬೈ ವಾಕ್ಗೆ ಹೋಗ್ತಾ ಇದ್ದೀವಿ. ಹೀಗೆ ಬೈ ವಾಕ್ ಒಂದು 1/2 ಕಿಲೋಮೀಟ್ರ್ ಇರುತ್ತೆ ಬಸ್ ಸ್ಟ್ಯಾಂಡಿಂದ. ಟೈಮು ಇನ್ನೂ ಒಂದು 40 ಮಿನಿಟ್ಸ್ ಇದೆ ಬಸ್ಸಿಗೆ. ಹೋಗ್ತಾ ಇದ್ದೀನಿ. ಸಂಜಯ್ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ನೋಡಿ, ಸಾಯಿ ಸಂಜಯ್ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಬಸ್ ಬುಕ್ ಆಗಿರೋದು. ಟೈಮ್ ಬಂದ್ಬಿಟ್ಟು 9:30. ಇಲ್ಲಿ ಬಂದು ವೆಯ್ಟ್ ಮಾಡಿದೆ ಒಂದು 1/2 ಅವರಿಂದ. ಮತ್ತು ಈಗ ಬಸ್ ಬಂತು ನೋಡಿ, ಅಲ್ಲಿ ನಿಂತಿದೆ ಅಲ್ವಾ, ಅದೇ ಬಸ್ ಸಂಜಯ್ ನಾಗ್ಪುರ್ ಅಂತ ಹೇಳ್ಬಿಟ್ಟು ಟ್ರಾವೆಲ್ಸ್ದು. ಅಲ್ಲಿ ನೋಡಿ ಬಸ್ ಪಿಕ್ ಆಗಿದೆ. ನನ್ನ ಸೀಟ್ ಬಂದ್ಬಿಟ್ಟು C3 ಅಪ್ಪರ್. ಚೆನ್ನಾಗಿದೆ ಇದು ರೂಮ್, ಒಳ್ಳೆ ಚೆನ್ನಾಗಿರೋಂಥ ಬಸ್ ಇದು. ಬಸ್ ಚೆನ್ನಾಗಿದೆ, ಹೈಜೀನಾಗಿ ನೀಟಾಗಿದೆ. ಬಟ್ ಓಡಿಸೋದಾಗಲಿ ಇದು ರೀಚ್ ಆಗೋದು ನೋಡಬೇಕು ಯಾವ ರೀತಿ ಹೋಗ್ತಾರಂತ. 9:30 ಕರೆಕ್ಟಾಗಿ ಪಿಕಪ್ ಮಾಡೋದು. 9:30 ಈಗ 11 ಗಂಟೆ ಆಗಿದೆ. ನಾಗ್ಪುರ್ ಬಿಟ್ಟು ಒಂದು 18 ಕಿಲೋಮೀಟ್ರ್ ಆಯಿತು. ಈಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ಊಟಕ್ಕೆ ನಿಲ್ಲಿಸಿದ್ದಾರೆ ಹೈವೇ ಪಕ್ಕದಲ್ಲಿ ಊಟಕ್ಕೆ ಟೈಮ್ ನೋಡಿ 11 ಗಂಟೆಗೆ ನಿಲ್ಲಿಸಿದ್ದಾರೆ. ಬಟ್ ನಮ್ದು ಆಲ್ರೆಡಿ ಊಟ ಆಗಿದೆ. ಊಟ ಮಾಡದೇ ಇರೋವಂಥವ್ರು ಊಟ ಮಾಡ್ಕೊಂಬರ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಬಟ್ ಕೆಲವೊಂದು ಚೆನ್ನಾಗಿರೋಂಥ ಏನು ಟ್ರಾವೆಲ್ಸ್ ಅವ್ರು ಬಂದ್ಬಿಟ್ಟು ಪರ್ಫೆಕ್ಟ್ ಟೈಮ್ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತಾರೆ. ಅವ್ರಿಗೆ ಯಾಕಂದರೆ ಸಂಸ್ಥೆ ಚೆನ್ನಾಗಿ ನಡೀಬೇಕು, ಟ್ರಾವೆಲ್ಸು ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಚೆನ್ನಾಗಿ ಇದು ಮಾಡ್ತಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಲಿ ಪ್ಯಾಸೆಂಜರ್ಸ್ಗೆ ಇದು ಮಾಡ್ತಾರೆ. 10:30 11 ಗಂಟೆ ಒಳಗಡೆ ಆದರೆ ಓಕೆ. ಬಟ್ 12 ಗಂಟೆ 1 ಗಂಟೆಗೆ ನಿಲ್ಲಿಸ್ತಾರೆ. ಆವಾಗ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋದು, ಸಿಕ್ಕಾಪಟ್ಟೆ ಬೇಜಾರಾಗೋದು. ಯಾಕಂದರೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋರು ಚೆನ್ನಾಗಿರೋವಂಥವ್ರಿಗೆ ಓಕೆ, ಸ್ವಲ್ಪ ಎಂಗೇಜ್ ಇರೋವಂಥವ್ರು ನಮ್ಮಂಥವ್ರಿಗೆ. ಬಟ್ ಏಜ್ ಆಗಿರೋವಂಥವ್ರು ಆಗಿರ್ಬೋದು, ಫ್ಯಾಮ್ಲಿ ಚಿಕ್ಕ ಮಕ್ಕಳೆಲ್ಲ ಟ್ರಾವೆಲ್ ಮಾಡೋವಂಥವ್ರು ಇರ್ತಾರೆ. ಲಾಸ್ಟ್ ಟೈಮ್ ಮುಂಬೈಯಿಂದ ಬೆಂಗಳೂರು ಬರಬೇಕಾದ್ರೆ ನಾನು ಎಷ್ಟು ಸಿಕ್ಕಾಪಟ್ಟೆ ಕೇಳ್ಕೊಂಡ್ರು ಸಹ ಅವ್ರು ರಿಯಾಕ್ಟ್ ಮಾಡಲಿಲ್ಲ. ನಾನು ಶಾಂತವಾಗಿ ಕೇಳಿಲ್ಲ. ಅದಕ್ಕೆ ಎಷ್ಟು ಒಂದು ಈ ತುಂಬ ಸಿಟ್ಟು ಮಾಡ್ಕೊಂಡು ಮಾತಾಡಿದ್ರು ಸಹ ಅವನು ಏನು ಮಾಡ್ತೀಯ ಮಾಡ್ಕೋಗು, ನಾನು ನಿಮ್ಗೆ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಆಫೀಸ್ಗೆ ಅಂದರೂ ಸಹ ಅವ್ನು ಏನು ಮಾಡ್ತೀಯ ಮಾಡ್ಕೋಗು ಅಂತಾನೆ. ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವನು ಡಿಸ್ಟರ್ಬ್ ಮಾಡಬಾರ್ದು, ಟ್ರಾವೆಲಿಂಗ್ ಡ್ರೈವರ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗ್ತೀನಿ. ಯಾಕಂದರೆ ಅವನು ಡಿಸ್ಟರ್ಬ್ ಮಾಡಿದ್ರೆ ಮತ್ತು ನಮಗೆ ಪ್ರಾಬ್ಲಮ್. ಯಾಕಂತ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ಬಿಡುತ್ತೆ ಡ್ರೈವರ್ಗೆ ಅಂತ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ರಿಕ್ವೆಸ್ಟಲ್ಲಿ ಕೇಳಿದ್ರು, ಎಷ್ಟು ಕೇಳಿದ್ರು. 9-10 ಗಂಟೆಗೆ ಸ್ಟಾರ್ಟ್ ಆಗೋಗಿದ್ರೆ ಮುಂಚೆನೇ ಊಟ ಮಾಡ್ಕೊಳ್ಳೋದು ಒಂದು ಒಳ್ಳೆಯದು. ಯಾಕಂದರೆ ಹೈವೇಗಳಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ ಇರುತ್ತೆ. ಅಂದರೆ ಬಿಕಾಸ್ ಅವ್ರಿಗೂ ರೆಂಟ್ಗಳು ಅವು ಇವು ಅಂತೇಳ್ಬಿಟ್ಟು ಅವರು ರೇಟ್ ಇಟ್ಟಿರ್ತಾರೆ. ಹಾಗಂತೇಳ್ಬಿಟ್ಟು ಅವರು ಸಿಕ್ಕಾಪಟ್ಟೆ ಕಾಸ್ಟು ಇದು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, 1 to ಡಬಲ್ ಆಗುತ್ತೆ ನಾರ್ಮಲ್ ಪ್ಲೇಸ್ಗಿಂತ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ 50 ರೂಪಾಯಿ ಊಟ ಆಯಿತು ಅಂದ್ಕೊಳ್ಳಿ, ಇಲ್ಲಿ 100-150 ರೂಪಾಯಿ ಇರುತ್ತೆ. ಅದೇ ಊಟನೇ ಅಲ್ಲೇ ಬೇರೆ ಕಡೆ ಫಸ್ಟಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಸಜೆಷನ್ ಅಷ್ಟೇ. ಮುಂಬೈಗೆ ಇನ್ನೊಂದು 80 to 90 ಕಿಲೋಮೀಟ್ರ್ ಇರುತ್ತೆ. ನಾವು ರಾತ್ರಿ ಏನಾಯ್ತು ಅಂದರೆ ಊಟಕ್ಕೆ ನಿಲ್ಲಿಸಿದ್ರು ಬಸ್ಸು, ಇದೇ ಬಸ್ಸು. ಬಟ್ ಈ ಸೇಮ್ ಟ್ರಾವೆಲ್ಸ್ದೇ. ಬಟ್ ಬಸ್ಸು ಕೆಟ್ಟೋಗಿತ್ತು. ಊಟ ಮಾಡಿದಾಗ ಬಸ್ ಆಫ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ನೋಡಿದ್ರೆ ಬಸ್ಸೇ ಸ್ಟಾರ್ಟ್ ಆಗಿಲ್ಲ. ಮತ್ತು ಬೇರೆ ಬಸ್ ತರಿಸಿ ಆಲ್ಮೋಸ್ಟ್ ಅಲ್ಲೇ 12:30 1 ಗಂಟೆ ಆಗೋಗಿತ್ತು. ಇನ್ನು ಒಂದು 80 ಕಿಲೋಮೀಟ್ರ್ ಇದೆ. ಇದು ನಾಸಿಕ್ಕಿಂದ ಮುಂಬೈ ರೂಟಲ್ಲಿ ಬರುತ್ತೆ. ಹೈವೇ ಪಕ್ಕದಲ್ಲಿ ಊಟಕ್ಕೆ ಟಿಫನ್ಗೆ ಅಂತ ನಿಲ್ಲಿಸಿದ್ದಾರೆ. ಬಟ್ ನೈಟ್ ಅಂತೂ ಅಲ್ಲಿ ನಿಲ್ಲಿಸಿದಾಗೆ ಒಂದು 12:30 1 ಗಂಟೆ ಆಗಿತ್ತು. ಮತ್ತು ಅದು ಬೇರೆ ಈ ಬಸ್ ತರಿಸಿದ್ರು, ಅದು ಲಾಸ್ಟಿಗೆ ಸ್ಟಾರ್ಟೇ ಆಗಲಿ ಅಂತ ಹೇಳ್ಬಿಟ್ಟು ಈ ಬಸ್ ತರಿಸಿದಾಗ ಮತ್ತು ಈ ಬಸ್ಗೆ ಹತ್ಕೊಂಡು ಎಲ್ಲ ಪ್ಯಾಸೆಂಜರ್ಸ್ನೆಲ್ಲ ಶಿಫ್ಟ್ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 2.5 ಅವರ್ ಡಿಲೇ ಆಗ್ತಿದೆ. ಬೆಂಕಿ ಇಟ್ಬಿಟ್ಟಿದ್ದಾರೆ ಯಾರು ರೋಡ್ ಪಕ್ಕದಲ್ಲಿ.
ಸಿಕ್ಕಾಪಟ್ಟೆ ಗಿಡ ಮರಗಳೆಲ್ಲ ಸುಟ್ಟೋಗ್ಬಿಡುತ್ತೆ ನೋಡಿ. ಒಡಹುಲ್ಲು ಜೊತೆಗೆ ಗಿಡ ಮರಗಳೆಲ್ಲ ಸುಟ್ಟು ಬೂದಿ ಆಗಿಬಿಡುತ್ತೆ. ಮುಂಬೈ ಟು ನಾಸಿಕ್ ಹೈವೇ ಘಾಟ್ ಸ್ಟಾರ್ಟ್ ಆಗುತ್ತೆ. ಬಿಸಲ್ ರೀಚ್ ಆಗ್ತೀನಿ. ಟೈಮ್ ಬಂದ್ಬಿಟ್ಟು 12 ಕಾಲ್ ಆಗಿದೆ. ಅಂದರೆ ಇದು 10 ಕಾಲ್ 10:30 ಬರಬೇಕಾದ್ರೆ 2 ಅವರ್ಸ್ ಡಿಲೇ ಆಗಿದೆ. ರೀಸನ್ ಬಂದ್ಬಿಟ್ಟು ನೈಟಲ್ಲಿ ಬಸ್ಸು ಪ್ರಾಬ್ಲಮ್ ಆಯಿತು. ಬಸ್ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಇದು ಸ್ವಲ್ಪ ಟೈಮಲ್ಲಿ ಅನ್ವಾಂಟೆಡ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಅವರು ಅರೇಂಜ್ ಮಾಡಿಕೊಟ್ರು ರೆಸ್ಪಾಂಡ್ ಆಗಿ ಬೇರೆ ವೆಹಿಕಲ್ನ ಅರೇಂಜ್ ಮಾಡಿ ಮುಂಬೈಗೆ ಕಳಿಸ್ಕೊಂಡು. ಮುಂಬೈಯಲ್ಲಿ ಠಾಣೆಯಲ್ಲಿ ಇಳ್ಕೊತಿದ್ದೀನಿ. ಠಾಣೆಯಲ್ಲಿ ಈಗ ನಾನು ಇಳಿದಂಥ ಪ್ಲೇಸಿಂದ ಮತ್ತೆ ಒಂದು 2 ಕಿಲೋಮೀಟ್ರ್ 2-3 ಕಿಲೋಮೀಟ್ರ್ ರೈಲ್ವೆ ಸ್ಟೇಷನ್. ಅಲ್ಲಿಂದ ಮತ್ತೆ ಲೋಕಲ್ ಟ್ರೈನ್ ಹಿಡ್ಕೊಂಡು ನಾನು ಹೊರಡಬೇಕು. ಲೋಕಲ್ ಟ್ರೈನು ಠಾಣೆಯಿಂದ ಗನ್ಸೋಲಿಗೆ ಹೋಗಬೇಕು. ಗನ್ಸೋಲಿಂದ ಮತ್ತೆ ನಮ್ಮ ರೂಮ್ ಇರುತ್ತೆ. ಅಲ್ಲಿ ರೈಲ್ವೆ ಸ್ಟೇಷನಿಂದ ಮತ್ತೆ ನಮ್ಮ ಗೆಸ್ಟ್ ಹೌಸ್ ಇರುತ್ತೆ. ಅಲ್ಲಿಗೆ ಒಂದು ಸ್ವಲ್ಪ 2-3 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಅಲ್ಲಿಗೆ ಹೋಗ್ಬೇಕು. ಏನೀಗ ಬಸ್ ಹೇಳಿದ್ರು ಇಲ್ಲಿ ಠಾಣೆಗೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇರುತ್ತೆ ಅನಿಸುತ್ತೆ. ಈಗ ರೈಲ್ವೆ ಸ್ಟೇಷನ್ಗೆ ಹೊರಡಬೇಕು. ಇಲ್ಲಿಂದ ಬಸ್ ಸಿಗ್ತಾನೆ ಜಸ್ಟ್ ಇಳಿಕೊಂಡೆ.